ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಪೀನಟ್ ಬ್ರಿಂಜಾಲ್ ಕರಿ. ಅಂದರೆ ನಾನಿಲ್ಲಿ ಕಡಲೆಬೀಜ, ಎಳ್ಳು ಹಾಕಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಎಲ್ಲ ಉಪಯೋಗಿಸೋದಿಲ್ಲ. ಇದನ್ನು ನೀವು ಗೊಜ್ಜು ರೀತಿಲೂ ಮಾಡ್ಕೋಬೋದು, ಪಲ್ಯದ ರೀತಿಲೂ ಮಾಡ್ಕೋಬೋದು. ಈ ಥರ ಡ್ರೈ ಆಗಿದ್ದಾಗ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗೊಜ್ಜು ಥರ ಮಾಡಿಕೊಂಡ್ರೆ ಚಪಾತಿ, ದೋಸೆ, ಇಡ್ಲಿ, ರಾಗಿ ಮುದ್ದೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 350 ಗ್ರಾಮ್ನಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಜುಟ್ಟು ಮಾತ್ರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 2 ಈರುಳ್ಳಿನ ಸಣ್ಣಗೆ ಬಾಕ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿನ ಎಷ್ಟೇ ಚೆನ್ನಾಗಿದ್ರೂ ಒಳಗಡೆ ಹುಳ ಇದ್ದೇ ಇರುತ್ತೆ. ಅದರಿಂದ ಈ ಥರ ಸ್ವಲ್ಪ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ 2 ಟೊಮೆಟೊ ಕೂಡ ತೊಗೊಂಡು ಸಣ್ಣಗೆ ಬಾಕ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿನ ಅರ್ಧದಲ್ಲಿ ಸೀಳಿ ಇಟ್ಕೊಂಡಿದ್ದೀನಿ. ಒಂದು 10 ಎಲೆ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. 3 ಗ್ರಾಮ್ಸ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಈ ಥರ ಪುಡಿಯಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಟು ಬಾಣಲಿ ಬಿಸಿ ಮಾಡ್ಕೊಳ್ಳೋಣ. ಒಂದು 15 ಗ್ರಾಮ್ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಒಣದಾಗಿಯೇ ಬಾಣಲಿನಲ್ಲಿ ಹುರ್ಕೋಬೇಕು. ಒಣದಾಗಿ ಅಂದರೆ ಡ್ರೈ ಆಗಿ, ಎಣ್ಣೆಯನ್ನು ಹಾಕೋದು ಬೇಡ. ಹಾಗೆಯೇ ಚಿಟ್ಟೆಪಟ ಅಂತ ಸಿಪ್ಪೆ ಎಲ್ಲ ಬಿಡೋ ಶಬ್ದ ಬರುತ್ತೆ, ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು. ಈ ಥರ ಸಿಪ್ಪೆ ಎಲ್ಲ ಬ್ರೌನ್ ಆದಮೇಲೆ ಅದನ್ನು ತೆಗೆದು ಒಂದು ಸಪ್ರೇಟ್ ತಟ್ಟೆಗೆ ಹಾಕೊಂಬಿಡೋಣ. ಅದೇ ಬಾಣಲಿಗೆ ಯಾವ ಅಳತೆಯಲ್ಲಿ ನಾವು ಕಡಲೆಬೀಜ ತೊಗೊಂಡಿದ್ವೋ ಅಷ್ಟೇ ಅಳತೆಯಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಹುರ್ಕೋಬೇಕು. ಸ್ವಲ್ಪ ಸ್ಕಿನ್ನೆಲ್ಲ ಬ್ರೌನ್ ಆದರೆ ಸಾಕು. ತುಂಬ ಹುರಿದ್ರೆ ಒಂಥರ ಕಹಿ ಆಗಿಬಿಡುತ್ತೆ. ಅದನ್ನು ಸಹ ನಾನು ಕಡಲೆಬೀಜ ಜೊತೆಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ. ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಎಳ್ಳು ಮತ್ತು ಕಡಲೆಬೀಜ ಏನು ಹುರ್ಕೊಂಡಿದ್ದೀನಿ ನಾನು ಸಿಪ್ಪೆ ತೆಗಿತಾ ಇಲ್ಲ, ಹಾಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಈ ಬಾಣಲಿ ಕಾದಿದ್ಮೇಲೆ ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆ ಸೀಳಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿದ ಮೇಲೆ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಬದನೆಕಾಯಿ ಪಲ್ಯಕ್ಕೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಬದನೆಕಾಯಿ ಪಲ್ಯ ಚೆನ್ನಾಗೇ ಇರೋದಿಲ್ಲ. ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳೋದು ಮರ್ತು ಹೋಗಿದ್ದೆ. ಅದಕ್ಕೆ ಈಗ ಬೇಗ ಅದಕ್ಕೆ ಬಿಡಿಸ್ಕೊಂಡು ಜಜ್ಜಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ಟವ್ ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸ್ತಾ ಇರುವಾಗ ಉಪ್ಪು ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಚೆನ್ನಾಗಿ ಒಂದು ಸೌಟಲ್ಲಿ ಈ ಥರ ಕೆದಕಬೇಕು. ಈಗ 1 ಸ್ಪೂನು ಅರಿಶಿಣದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕೆದಕ್ಕೋಬೇಕು. ಈಗ ಹೆಚ್ಚಿಟ್ಟಿರೋ ಬದನೆಕಾಯಿನೆಲ್ಲ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಯಿಸಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಎಣ್ಣೆ ಸ್ವಲ್ಪ ಮುಂದಾಗಿದ್ದರೆ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಆದರೆ ಈಗ ಎಲ್ಲರೂ ಡಯಟ್ ಫಾಲೋ ಮಾಡ್ತಿರೋದ್ರಿಂದ ಯಾರೂ ಎಣ್ಣೆ ಜಾಸ್ತಿ ಉಪಯೋಗಿಸಲ್ಲ. ಕಡಲೆಬೀಜ ಎಳ್ಳು ಪುಡಿನ ಮಾಡ್ಕೊಂಬಂದಿದ್ದು ನಿಮಗೆ ತೋರಿಸಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿದ್ದಾನೆ, ಸ್ವಲ್ಪ ಸಾಫ್ಟ್ ಆಗೋ ತನಕ ಬದನೆಕಾಯಿನೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿದ್ದಾನೆ ಹುರ್ಕೊಳ್ಳೋಣ. ಬದನೆಕಾಯಿ ಎಲ್ಲ ಸ್ವಲ್ಪ ಬಣ್ಣ ಆಗಿದೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. 2 ಟೊಮೆಟೊ ಬಾಕ್ಸ್ ಥರ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬದನೆಕಾಯನ್ನೆಲ್ಲ ಸ್ವಲ್ಪ ಹೈ ಫ್ಲೇಮಲ್ಲಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡಿದ್ದೀವಿ. ನಾವು ಅರಿಶಿಣದ ಪುಡಿ ಹಾಕಿರೋದ್ರಿಂದ ನೀರಂಗೆ ಬರೋದೇ ಇಲ್ಲ, ಅದು ಡ್ರೈ ಆಗೇ ಇರುತ್ತೆ. ಹೀಗೆ ಸ್ವಲ್ಪ ಮುಚ್ಚಳ ಮುಚ್ಚಿ ದಮ್ ಮಾಡಿದ್ರೆ ಆವಾಗ ನಿಮಗೆ ಬದನೆಕಾಯಿಂದ ಟೊಮೆಟೊಯಿಂದೆಲ್ಲ ಸ್ವಲ್ಪ ನೀರು ಬರುತ್ತೆ. ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಿದ್ದೀನಿ, ಎಲ್ರಿಗೂ ಹಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಟೊಮೆಟೊ ಎಲ್ಲ ಫ್ರೆಶ್ ಆಗಿದ್ದು ತುಂಬ ಹಣ್ಣಾಗಿದ್ದರೆ ಅದರಿಂದ ನೀರು ಬರುತ್ತೆ. ಸ್ವಲ್ಪ ಕಾಯಿ ಟೊಮೆಟೊ ಹಂಗಿದ್ರೆ ಅದರಲ್ಲಿ ನೀರು ಬರೋದಿಲ್ಲ. ಅರಿಶಿಣದ ಪುಡಿ ಹಾಕಿದಾಗ ಫುಲ್ ಸ್ವಲ್ಪ ಡ್ರೈ ಆಗೇ ಇರುತ್ತೆ. ನಾನು ಯಾವಾಗ ಮಾಡಿದ್ರೂ ಈ ಥರ ಮುಚ್ಚಳ ಮುಚ್ಕೊಂಡು ಸ್ವಲ್ಪ ಹೊಗೆ ಬಿಡೋಂಗೆ ಹೋಗೋ ಥರ ಇರಬೇಕು. ಹಾಗೆ ಪೂರ್ತಿ ಮುಚ್ಚಿಬಿಟ್ರೆ ಬದನೆಕಾಯಿ ಕಹಿ ಬರುತ್ತೆ ಅಂತೇಳ್ಬಿಟ್ಟು ದೊಡ್ಡವ್ರು ಹೇಳ್ತಾರೆ. ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ಅವರೆಲ್ಲ ಹೇಳಿ ಪ್ರಾಕ್ಟೀಸ್ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಕಿಂಡಿ ಬಿಟ್ಟು ಆ ಹಬೆ ಹೋಗೋ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಕ್ಕ ಚಟ್ನಿ ಬಟ್ಲಲ್ಲಿ ಒಂದು ಚಿಕ್ಕ ನೆಲ್ಲಿಕಾಯಿ ಅಷ್ಟಪ್ಪ ಹುಣಸೆಹಣ್ಣು ತೊಗೊಂಡು ಅದಕ್ಕೆ ಬಿಸಿ ನೀರು ಹಾಕಿ ಗೊಜ್ಜು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಸೌಟಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಕೆದಕ್ಕೊಳ್ಳೋಣ. ನೋಡುವಾಗಲೇ ಗೊತ್ತಾಗುತ್ತೆ ಮುಕ್ಕಾಲು ಬದನೆಕಾಯಿ ಬೆಂದು ಹೋಗಿದೆ ಅಂತ. ಈಗ ಹುಣಸೆ ಗೊಜ್ಜು ಕಿವುಚಿಟ್ಕೊಂಡಿದ್ವಲ್ಲ, ಹುಣಸೆ ಗೊಜ್ಜು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಹುರಿಬೇಕು. ಇದ್ರ ಜೊತೆಗೆ 2 ಚಮಚ ಹಸಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸಾಂಬಾರು ಪುಡಿ ಕೂಡ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಮುದ್ದೆ ಬೆಲ್ಲ ಹಾಕ್ತಾಯಿದ್ದೀನಿ. ಈ ಪಲ್ಯ ನಿಮ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಂದು ಕಡೆ
ಪುಳಿಯೋಗರೆ ಗೊಜ್ಜು ಒಂದ್ಸಲ, ಈ ಕಡೆ ಬದನೆಕಾಯಿ ಪಲ್ಯನೂ ಒಂದ್ಸಲ, ಅಷ್ಟು ಚೆನ್ನಾಗಿರುತ್ತೆ. ಪಾತ್ರೆ ಎಲ್ಲ ಸ್ಪೂನಲ್ಲಿ ಕೆರಿತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಇದೀಗ ಬೆಂದಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಗಾರ್ನಿಷ್ ಮಾಡಿದ ತಕ್ಷಣ ಸ್ವಲ್ಪ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ ಕೊತ್ತಂಬರಿ ಸೊಪ್ಪು. ಆದರೆ ನಾನಿಲ್ಲಿ ಇದ್ರ ಜೊತೆಗೇ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಯಾಕಂದರೆ ಆ ಬದನೆಕಾಯಿಗೆಲ್ಲ ಕೊತ್ತಂಬರಿ ಸೊಪ್ಪು ಸೇರಿ ನಾವು ಊಟ ಮಾಡುವಾಗ ಆಹಾ ನಿನ್ನಡಿ ನಾ ಬರ್ತೀನಿ ಅನ್ನತ್ತೆ, ಅಷ್ಟೂ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ಪೂನ್ ಅಥವಾ ಚಾಕುನ ತೊಗೊಂಡು ಅಲ್ಲಿ ಬದನೆಕಾಯಿ ಬೆಂದಿದೆ ಅಂತ ಈ ಥರ ಪ್ರೆಸ್ ಮಾಡಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನೋಡಿ ಚೆನ್ನಾಗಿ ಬೆಂದೋಗಿದೆ. ನೋಡೋಕ್ಕೆ ಬೆಳ್ಳಗೆ ಅನ್ನಿಸ್ತಿದೆ, ಆದರೆ ಚೆನ್ನಾಗಿ ಬೆಂದೋಗಿದೆ. ಈಗ ಒಂದು 2 ನಿಮಿಷ ಮುಚ್ಚಿಟ್ರೆ ಆ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಕೊಂಡು ಬದನೆಕಾಯಿ ಗೊಜ್ಜು ಸೂಪರಾಗಿ ರೆಡಿಯಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಈ ಪಲ್ಯನ ನಾನು ಅಕ್ಕಿ ರೊಟ್ಟಿ ಜೊತೆಗೆ ಮಾಡಿದ್ದೆ. ಅದೇ ಬಳದ ರೊಟ್ಟಿ ಮಾಡಿದ್ನೆಲ್ಲ ನಿಮಗೆ ತೋರಿಸಿದ್ದಲ್ಲ ವಿಡಿಯೋ, ಆ ಥರನೇ ಮಾಡಿದ್ದೆ. ಅದು ಚಾನಲಲ್ಲಿ ಹೋಗಿಬೇಕಾದ್ರೆ ನೀವು ನೋಡ್ಬೋದು. ಇದ್ರ ಜೊತೆಗೆ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 2-3 ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪುಡಿನೆಲ್ಲ ಇದಕ್ಕೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಈ ಪೌಡ್ರ್ ಮಿಕ್ಸ್ ಮಾಡಿ ದಮ್ಮಿಗಿಡುವಾಗ ಸ್ಟವ್ ಫುಲ್ ಲೋನಲ್ಲಿ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡ್ತೀರಲ್ವ? ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ, ನಾನು ಊಟ ಮಾಡೋಕ್ಕೆ ಹೋಗ್ತೀನಿ. ನೀವು ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.